ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಕಾಂತಿ ವಲಯ, ಆರಿಕ್ ಫೀಲ್ಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಏನು ಈ ಕಾಂತಿ ವಲಯ? ಅದರ ಬಗ್ಗೆ ತುಂಬ ಆಳವಾಗಿ ಹೇಳಿಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪರಿಸ್ಥಿತಿ ಇದೆ. ಸಬ್ಸ್ಕ್ರೈಬರ್ಸ್ 20 ಜನ, ಒಂದು ದಿನಕ್ಕೆ ಬರೋ ವ್ಯೂಸ್ ಒಂದು 5ರಿಂದ 10, ಇನ್ನು ವಾಚ್ ಅವರ್ಸ್ ಸಹ ತುಂಬ ಕಡಿಮೆ, ಒಂದು ದಿನಕ್ಕೆ ಒಂದು ಕಾಲು ಗಂಟೆ ಅರ್ಧ ಗಂಟೆದು ಬರೋಣ. ಇದು ವಾಸ್ತವ. ಅದು ನಾವು ಸಕ್ಸಸ್ ಆಗಿದ್ದೀವಾ, ಫೇಲ್ ಆಗಿದ್ದೀವಾ, ಯಾವ ಥರ ಹೋಗ್ತಾ ಇದ್ವಿ ಎಂಬುದನ್ನು ಪಕ್ಕಕ್ಕಿಟ್ಟರೆ ಇಲ್ಲಿ ಒಂದೇ ಒಂದು ಸ್ಪಷ್ಟವಾದ ವಿಚಾರ, ನಾವು ನಿಜ ಹೇಳಬೇಕು. ಆ ನಿಜ ಹೇಳುವುದೇ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್. ಸೋಲನ್ನಾಗಲೂ ನಿಜ ಹೇಳಬೇಕು, ಗೆದ್ದರೂ ನಿಜ ಹೇಳಬೇಕು. ಈಗ ಒಂದು ರೀತಿಯಲ್ಲಿ ಇದು ಸೋಲು ಅಂತ ನಾನು ಹೇಳಿದ್ದು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕುರಿತು ಮಾತಾಡ್ತಾ ಇದ್ದೀನಿ. ಸೋಲು ಅಂತ ಹೇಳಿದ್ದರೂ ಸಹ ನಿರೀಕ್ಷಿತ ಮಟ್ಟಕ್ಕೆ ಬೆಳೆದಿಲ್ಲ ಎಂಬುದು ಸತ್ಯ. ಯಾಕೆ ಬೆಳೆದಿಲ್ಲ? ಈ ಜನರಿಗೆ ಸಮಸ್ಯೆಗಳಿಲ್ವಾ? ಮತ್ತು ಪರಿಹಾರಕ್ಕಾಗಿ ಬರಬೇಕು ಅಂತ ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ? ಯಾಕೆ ನಮ್ಮ ವಿಡಿಯೋಗಳು ನೋಡ್ತಾ ಇಲ್ಲ? ಯಾಕೆ ಕಾಮೆಂಟ್ಸ್ ಮಾಡ್ತಾ ಇಲ್ಲ? ಯಾಕೆ ಲೈಕ್ ಮಾಡ್ತಾ ಇಲ್ಲ? ಯಾಕೆ ಶೇರ್ ಮಾಡ್ತಾ ಇಲ್ಲ? ಇದ್ರ ಕುರಿತು ನಾವು ವಾಸ್ತವ ತಳಹದಿ ಮೇಲೆ ಹೇಳಬೇಕಾಗ್ತದೆ. ಇವತ್ತು ಕೆಲವು ವಿಡಿಯೋಗಳು ಅದರ ಕುರಿತು ನಾನೇನು ಹೇಳ್ಕೋಲ್ಲ. ಅದು ರಾಜಕೀಯ ಇರ್ಬೋದು, ಒಂದು ರೊಮ್ಯಾನ್ಸ್ ಇರಬಹುದು, ಅಥವಾ ಸಾಂಗ್ಸ್ ಇರಬಹುದು, ಇನ್ನು ಬೇರೆ ಬೇರೆ ವಿಡಿಯೋಗಳು ಕೆಲವು. ಹತ್ತು ಲಕ್ಷ, 20 ಲಕ್ಷ ಈ ಥರ ವ್ಯೂಸ್ ಬರ್ತಾರೆ. ಸಬ್ಸ್ಕ್ರೈಬರ್ಸು 1000, 2000, 3000, 10,000 ಸಬ್ಸ್ಕ್ರೈಬರ್ಸು ಇದು ಇರುವಂಥ ವಿಡಿಯೋಗಳು ಬೇಕಷ್ಟಿದೆ. ಹಾಗಂಥೇಳಿ ಆ ದಾರಿ ನಾನು ಹೋಗಿದ್ದಿಲ್ಲ. ಯಾವ್ಯಾವ ವಿಡಿಯೋ ಮಾಡಿದ್ರೆ ಯಾವ ಥರ ವ್ಯೂಸ್ ಬರ್ತವೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತವೆ ಅಂತ ನನಗೆ ಗೊತ್ತಿರೋ ವಿಚಾರ ಇಲ್ಲ. ಎಲ್ಲ ಸ್ಟಡಿ ಮಾಡ್ತಾ ಇರ್ತೀನಿ, ನಾನು ಬರಹಗಾರ. ಹಾಗಂಥೇಳಿ ನಾನು ನನ್ನ ಹಾದಿ ಬಿಟ್ಟು ಹೋಗಲಿಕ್ಕಾಗಲ್ಲ. ಒಂದು ಇದು ಗಂಭೀರವಾದ ವಿಚಾರ. ಇದು ಎಂಟರ್ಟೈನ್ಮೆಂಟ್ ಅಲ್ಲ. ಏನೋ ಮಾಡಿ ಎಂಟರ್ಟೈನ್ ಮಾಡಿ ತಕ್ಷಣ ಆಕರ್ಷಣೆ ಮಾಡಿ ಮಾಡುವಂಥ ವಿಚಾರ ಅಲ್ಲ ಇದು. ಅದೇ ಇದು ಹೀಗೆ ಮಾಡಬೇಕು. ಬಹುಶಃ ಇನ್ನೂ ಜನರ ವಿಶ್ವಾಸ ನಾವು ಗಳಿಸಿರ್ತೇವೆ ಅಂತಲೇ ಇದರ ಅರ್ಥ, ಬೇರೆ ಏನಿಲ್ಲ. ಜನರ ವಿಶ್ವಾಸವನ್ನು ನಾನು ಗಳಿಸಿಲ್ಲ, ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ನನಗೇನು ಆ ಥರ ಹೇಳ್ಕೊಳಕ್ಕೆ ಏನು ಮುಜುಗರ ಇಲ್ಲ. ಇಲ್ಲಿ ಮುಜುಗರ ಪಡೋಂಥದ್ದು ಏನಿಲ್ಲ, ಹೆಮ್ಮೆ ಪಡೋಂಥದ್ದು ಏನಿಲ್ಲ. ಇಷ್ಟು ವಿಡಿಯೋ ಮಾಡಿದ್ವಿ, ಇಷ್ಟು ವ್ಯೂಸ್ ಇದ್ದಾವೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಲಿಕ್ಕೆ, ಅಥವಾ ಯಾಕೆ ವ್ಯೂಸ್ ಬಂದರೆ ಅಂತ ಹೇಳ್ಕೊಳಕ್ಕೆ ಏನು ಸಮಸ್ಯೆ ಇಲ್ಲ. ವಿಚಾರ ಇಲ್ಲ. ಹಾಗಂಥೇಳಿ ನಾನು ನಿರಾಶಿತನಾಗ್ತಾ ಇಲ್ಲ, ಮತ್ತು ನಿರಾಶೆಯಿಂದ ಈ ಥರ ಹತಾಶ ಮಾತಾಡ್ತಾ ಇಲ್ಲ. ಪದೇ ಪದೇ ವಿಡಿಯೋ ಮಾಡಿದಾಗ ಅವರಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸಿದಾಗ ಕಾಂಟ್ಯಾಕ್ಟ್ ಮಾಡ್ತಾರೆ. ಫೋನ್ ನಂಬರ್ ಇದೆ. ಲೈಕ್ ಮಾಡಬೇಕು ಅಂದ್ರೆ ಲೈಕ್ ಮಾಡ್ತಾರೆ, ಶೇರ್ ಮಾಡಬೇಕಂದ್ರೆ ಶೇರ್ ಮಾಡ್ತಾರೆ, ಕಾಮೆಂಟ್ ಮಾಡಬೇಕಂತ ಕಾಮೆಂಟ್ ಮಾಡ್ತಾರೆ. ಸ್ವಲ್ಪ ಬಹುಶಃ ಸಮಯ ತೆಗೆದುಕೊಳ್ಳುತ್ತೇನೋ ಅಂತ ಭಾವನೆ ನನ್ನಲ್ಲಿದೆ. ಇಲ್ಲಿ ಅದಕ್ಕೂ ನನಗೆ ನೋವಿಲ್ಲ. ಮತ್ತೀಗ ಕಾಂತಿ ವಲಯದ ಬಗ್ಗೆ ಮಾತ್ರ ಮಾತಾಡೋಣ. ಈ ನಾವೊಂದು ದೇವ್ರ ಫೋಟೋ ನೋಡಿರ್ತೀವಿ, ನೀವು ಅಬ್ಸರ್ವ್ ಮಾಡಿರಬಹುದು.
ಆ ದೇವ್ರ ಫೋಟೋ ಹಿಂದ್ಗಡೆ ತಲೆ ಹಿಂಭಾಗ ಒಂದು ವೈಟ್ ಕಲರ್ ಒಂದು ಒಂದು ಚಕ್ರ ಇರ್ತದೆ. ಅಬ್ಸರ್ವ್ ಮಾಡಿದ್ರಾ? ಕಾಂತಿ ಚಕ್ರ. ಅದು ಆ ಚಕ್ರ ನಿಜ ಹೇಳಿದರೆ ಎಲ್ಲರಿಗೂ ಇರ್ತದೆ, ನಮಗೂ ಇರ್ತದೆ. ಆ ದೇವರು ಅಥವಾ ಸಾಧಕರು ಇಂಥವರಿಗೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರ್ತದೆ, ಮಾಮೂಲು ಮನುಷ್ಯರಿಗೆ ಸ್ವಲ್ಪ ಕಡಿಮೆ ಇರ್ತದೆ. ಕೆಟ್ಟವರಿಗೆ, ಮಾನಸಿಕ ಶಕ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ, IQ ಜಾಸ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಆ ಕಾಂತಿ ವಲಯ ತುಂಬ ಡಲ್ ಆಗಿರ್ತದೆ, ದಪ್ಪ ಇರಲ್ಲ. ಇದು ಆಧ್ಯಾತ್ಮಿಕ ವಿಚಾರವೂ ಅಲ್ಲ, ನಾನು ಹೇಳ್ತೇನೆ ಈಗ ಪಕ್ಕ ಸೈನ್ಸ್. ಒಬ್ಬ ರಷ್ಯನ್ ವಿಜ್ಞಾನಿ ಕಿರ್ಲಿಯನ್ ಅಂತ, ಅವರು ವೈಜ್ಞಾನಿಕವಾಗಿ ಕಂಡು ಹಿಡಿದಿರ್ತಕ್ಕಂಥ ಸತ್ಯ ಇದೆ. ಈಗ ಆ ಕಿರ್ಲಿಯನ್ ಫೋಟೋಗ್ರಫಿನೇ ಇದೆ. ಅಂದರೆ ನಮ್ಮ ಕಾಂತಿ ವಲಯವನ್ನು ನಾವೇ ನೋಡ್ಕೋಬಹುದು. ಹಿಂದೆ ಬಾಂಬೆ ಅಂತ ಜಾಗದಲ್ಲಿ ಆ ಕಿರ್ಲಿಯನ್ ಫೋಟೋಗ್ರಫಿ ಸಂಬಂಧಪಟ್ಟಂಥ ಫೋಟೋಸ್ ಇದ್ದವು. ಈಗ ಐ ಥಿಂಕ್ ಬೆಂಗಳೂರು ಸಹ ಇದೆ ಅಂತ ಅನಿಸುತ್ತೆ. ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಅಡ್ರೆಸ್. ಕಿರ್ಲಿಯನ್ ಫೋಟೋಗ್ರಫಿ ಆರಿಕ್ ಫೀಲ್ಡ್ ಅಂತ ಹೇಳಿ ಬಂದ್ಬಿಡ್ತದೆ. ಈಗೇನು ಅದೇ ದೊಡ್ಡ ಇಶ್ಯೂ ಅಲ್ಲ, ಇದೇನು ನಂಬಲಾರದ ವಿಚಾರವೇ ಏನಲ್ಲ. ಅದೇ ಏನು ಹೇಳ್ತಾ ಇದ್ದೆ ನಾನು, ಪ್ರತಿ ಮನುಷ್ಯನ ದೇಹದ ಸುತ್ತ ಒಂದು ಕಾಂತಿ ವಲಯ ಇರುತ್ತದೆ. ಇದು ಟೋಟಲ್ ಪಾಯಿಂಟ್. ಇದು ವಿಜ್ಞಾನ. ಆ ಕಾಂತಿ ವಲಯದ ಮೂಲಕ ನಾವು ನಮ್ಮ ಆರೋಗ್ಯವನ್ನು, ನಮ್ಮ ಮಾನಸಿಕ ಸ್ಥಿತಿಯನ್ನು, ಅಥವಾ ನಮ್ಮ IQಯನ್ನು ಅಥವಾ ನಮ್ಮ ಎಮೋಷನ್ಸನ್ನು ಅಂದರೆ ಸಾಕಷ್ಟು ವಿಚಾರ ತಿಳಿದುಕೊಳ್ಳಬಹುದು ಈ ಕಾಂತಿ ವಲಯವನ್ನು ಅಧ್ಯಯನ ಮಾಡುವ ಮೂಲಕ. ಇದು ಬರ್ತಿರೋ ಪಾಯಿಂಟ್. ಈ ಕಾಂತಿ ವಲಯವನ್ನು ಕೆಲವರು, ಅದು ನಮ್ಮಂಥವ್ರು ಬರಿಗಣ್ಣಿನ ನೋಡಬಹುದು. ಒಬ್ಬ ವ್ಯಕ್ತಿಯನ್ನು ಬಂದಾಗ ಆ ವ್ಯಕ್ತಿಯನ್ನು ನಾವು ಹೀಗೆ ನೋಡಿದಾಗ ಅವನ ಕಾಂತಿ ವಲಯ ನಮಗೆ ಗೊತ್ತಾಗ್ತದೆ. ಬೇರೆ ಗೊತ್ತಾಗಲ್ವಾ? ಅದು ನಿಮ್ಮಂಥ ಅದೇ ಒಬ್ಬ ಆರ್ಡಿನರಿ ವ್ಯಕ್ತಿ ಗೊತ್ತಾಗಲ್ಲ, ಸುಲಭ ಅರ್ಥ ಆಗಲಿಲ್ಲ. ಹಾಗಂತ ಹೇಳಿದ್ರೆ ಕಷ್ಟನೂ ಅಲ್ಲ. ಸೂಕ್ತವಾದ ತರಬೇತಿಯನ್ನು ಪಡೆದರೆ ಯಾರು ಬೇಕಾದರೂ ಆ ಕಾಂತಿ ವಲಯವನ್ನು ನೋಡಬಹುದು, ಯಾರು ಬೇಕಾದರೂ. ಈ ಹಿಂದೆ ಒಂದು ಎಕ್ಸಾಂಪಲ್ ಇದ್ದೀನಿ. ಒಬ್ಬ ಹುಡುಗಿ ಕಾಂತಿ ವಲಯವನ್ನು ತರಬೇತಿ ನಂತರ ಪಡೆದು, ನಂತರ ಅವಳ ಲವರ್ ಕೆಟ್ಟ ಆಗಿದ್ದರಿಂದ ಅದು ತಿಳ್ಕೊಂಡು ಅವನಿಂದ ದೂರ ಆದಲು ಅಂತ ಹೇಳಿದ್ದೆ ನಿಮ್ಮ ಹತ್ರ. ಅದು ತುಂಬ ಸುಲಭವೂ ಹೌದು, ಕಾಂತಿ ವಲಯ ನೋಡೋದು. ಇಲ್ಲಿ ಇರುವಂಥ ಸಮಸ್ಯೆ ಏನಂದರೆ, ಇದು ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಒಂದು ವಸ್ತು ತೋರಿಸಿ ಹೇಳಿಕ್ಕೆ ಬರೋದಿಲ್ಲ. ಒಂದು ವಸ್ತು ತೋರಿಸಿ ಇದು ಹೀಗೆ ಅಂತ ಮಾಡೋಕ್ಕೆ ಬರಲ್ಲ. ಅದರಿಂದ ನೀವು ಇಲ್ಲಿ ಬರಲೇಬೇಕಾಗ್ತದೆ. ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ನೀವು ಇಲ್ಲಿಗೆ ಬರಬೇಕಾಗ್ತದೆ. ಬಂದಾಗ ನಾನು ನಿಮಗೆ ತರಬೇತಿ ಕೊಡ್ತೀನಿ. ಅದೇ ಸಮಸ್ಯೆ ಇದೆ. ನಾನು ಏನೇ ಹೇಳ್ತಾ ಇದ್ರೂ ಸಹ ಸ್ಪಷ್ಟವಾಗಿ ಪ್ರತಿ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದೀನಿ. ಈ ವಿಶ್ವಚೇತನಾ ಶಕ್ತಿ ನಮ್ಮ ದೇಹಕ್ಕೆ ಪ್ರವೇಶ ಮಾಡುವಂತೆ ಮಾಡುವ ಒಂದು ಪ್ರಕ್ರಿಯೆ ಇನಿಸಿಯೇಷನ್, ದೀಕ್ಷೆ ಕೊಡುವುದು, ಅದಾಗಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸಪ್ತ ಚಕ್ರಗಳು ಅನುಸಂಧಾನಗೊಳ್ಳಬರುತ್ತವೆ, ಅಟ್ಯೂನ್ಮೆಂಟ್ ಆಗ್ತದೆ. ಇದು ಆಗಬೇಕು. ಅಲ್ಲಿಂದ 1000 ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ. ಸಾಕಿ ಈ ಥರ ವಿಡಿಯೋ ಮೂಲಕನೇ ಮಾತಾಡ್ಕೋಬೋದು. ಏನು ನೀವು ನಂತರ ನೇರವಾಗಿ ಬರೋ ಅಗತ್ಯ ಇಲ್ಲ. ಅವ್ರು ನಾನು ಹೇಳೋ ಭಾಷೆಯನ್ನು ಅರ್ಥ ಆಗ್ತದೆ. ಜೊತೆಗೆ ಒಂದು ಬಂದಿರತಕ್ಕಂಥ ವ್ಯಕ್ತಿ ಪುಸ್ತಕ ಕೊಟ್ಟಿರ್ತೀನಿ, ಲಿಟ್ರೇಚರ್ ಕೊಟ್ಟಿರ್ತೀನಿ. ಅದೇನು ದೊಡ್ಡ ಕಷ್ಟ ಅಲ್ಲ. ಆದರೆ ಮೊದಲು ಬರಬೇಕು, ಬಂದು ಆ ಇನ್ಸ್ಟಿಟ್ಯೂಷನ್ ಪಡೀಬೇಕು. ಆವಾಗ ನಿಮಗೆ ನಂಬಿಕೆನೂ ಬರ್ತದೆ. ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಬಹುಬೇಗ ನಾನು ಹಾಗೆ ನೀವು ಆಗ್ತೀರಾ. ಇದು ಕಾಂತಿ ವಲಯದ ಕುರಿತು ಒಂದು ಮಾಹಿತಿ. ಈ ಕಾಂತಿ ವಲಯದ ಮೂಲಕ ಅಂದರೆ ಉದಾಹರಣೆಗೆ ಒಬ್ಬ ಕಾಯಿಲೆ ವ್ಯಕ್ತಿ ಬಂದಿರ್ತಾರೆ ಅಂತ ಇಟ್ಕೊಳ್ಳೋದು, ಸುಳ್ಳು ಹೇಳ್ತೀವಿ ಮಾತು. ಆವಾಗ ಅವನ ಕಾಂತಿ ವಲಯ ಡಲ್ ಆಗಿರ್ತದೆ, ದಪ್ಪ ಇರುವುದಿಲ್ಲ,
ನಂತರ ನಾವು ಈ ಸೈಕಿಕ್ ಪವರ್ ಅಪ್ಲೈ ಮಾಡ್ತಾ ಮಾಡ್ತಾ ಅಥವಾ ಇನ್ನೂ ಬೇರೆ ರೀತಿಯಲ್ಲಿ ಅವನ ಕಾಯಿಲೆ ವಾಸಿ ಆದಾಗ ಆ ಕಾಂತಿ ವಲಯದಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ, ದಪ್ಪನ ಜಾಸ್ತಿ ಆಗ್ತದೆ. ಇಲ್ಲೇ ಗೊತ್ತಾಗ್ತದೆ, ಅವನ ಆರೋಗ್ಯ ನಮಗೆ ಗೊತ್ತಾಗ್ತದೆ, ಅವನ ಭಾವನೆಗಳು ನಮ್ಗೆ ಗೊತ್ತಾಗ್ತದೆ, ಅವನ ಬೌದ್ಧಿಕ ಸಾಮರ್ಥ್ಯ ನಮ್ಗೆ ಗೊತ್ತಾಗ್ತದೆ, ಅವನ ಆತ್ಮಸ್ಥೈರ್ಯ ನಮ್ಗೆ ಗೊತ್ತಾಗ್ತದೆ. ಕೇವಲ ಕಾಂತಿ ವಲಯವನ್ನು ನಾವು ಅಧ್ಯಯನ ಮಾಡುವ ಮೂಲಕ. ಇದು ವಿಜ್ಞಾನ ಹೇಳ್ತಿರ್ತಾರೆ, ಇದರಲ್ಲಿ ಏನೂ ಇಲ್ಲ. ಇಂತಹ ಒಂದು ಹಲವು ವಿಚಾರಗಳು ಈ ಪ್ರಾಕ್ಟೀಸ್ ಸೈಕಿಕ್ ಪವರ್ನಲ್ಲಿ ಅಡಗಿವೆ. ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಉಳ್ಳವರು ಬಹುದಿನಗಳಿಂದಲೂ ಹಲವು ಕಾಯಿಲೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನಮ್ಮನ್ನು ಸಂಪರ್ಕಿಸಬಹುದು. ಪ್ರಾರಂಭದಲ್ಲಿ ಒಂದು ಮಾತ್ರ ಇದೆ, ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ, ವ್ಯೂಸ್ ತುಂಬ ಕಡಿಮೆ, ಜನ ಶೇರ್ ಮಾಡ್ತಾ ಇಲ್ಲ, ಇದೆಲ್ಲ ಹೇಳಿದೆ. ದಯಮಾಡಿ ಈ ವಿಡಿಯೋ ಮೂಲಕ ಅಥವಾ ಇವತ್ತಿನಿಂದ ಆ ಕೆಲಸ ನೀವು ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ. ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ ಗ್ರೂಪ್ಸ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿದ್ಯೆಯನ್ನು ನಾವು ಎಲ್ಲ ಕಡೆ ಹರಡುವಂತಹ ಒಂದು ಕೆಲಸ ಮಾಡೋಣ. ನೀವು ನಾವು ಸೇರಿ. ಧನ್ಯವಾದ.